ರ್ಯಾಪ್ ಸಾಂಗ್ ಅಲ್ಲಿ Yeah. ಎವ್ರಿ ಟೈಮ್ ಯಾವ್ದೇ ಪರ್ಟಿಕ್ಯುಲರ್ ರ್ಯಾಪ್ ಸಾಂಗ್ ನೀವು ಮಾಡೋ 3 ಫಿಲಮ್ ನಿಮ್ ಡೈರೆಕ್ಷನ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಸಿಟಿ ಬಗ್ಗೆ ಅಥವಾ ಒಂದ್ ಇನ್ಸಿಡೆಂಟ್ ಒಂದು ಟಾಪಿಕ್ ಇಟ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಬಾಬಾ ಮೂಲಕ ಪರ್ಟಿಕ್ಯುಲರ್ ಆಗಿ ಏನ್ ಎಕ್ಸ್ಪ್ಲೈನ್ ಮಾಡಕ್ ಹೊರಟಿದ್ರು? ಈ ರ್ಯಾಪ್ ಅನ್ನೋದು ಉಟ್ಕೊಂಡಿದ್ದೆ ಯಾವಾಗಲೂ ಪೇನ್ ಹೇಳೋದಕ್ಕೆ. ಅದೇ. ಐ ಥಿಂಕ್ ಯು ನೋ ವೆರಿ ವೆಲ್ ಬೆಟರ್ ದೆನ್ ಮೀ ಅನ್ಕೋತೀನಿ. ಅಂದರೆ ಲೈಕ್ ಆ ಪೇನ್ನ ಹೇಳೋದೇ ಒಂದು ರೆವಲ್ಯೂಷನರಿ ಆಗಿ ತಿರುಗ್ತಾ ಟರ್ನ್ ಆಗ್ತಾ ಬಂತು. ಪೇನ್ನ ಎಕ್ಸ್ಪ್ರೆಸ್ ಮಾಡೋದು. ನಾನು ಹಂಗೆ ಸಿಟಿಲಿರೋ ಪೇನ್ನ ಈ ಸಾಂಗ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಬಾವಾ ಅದೇ ಇದ್ರ ಜೊತೆ ಈ ಪರ್ಟಿಕ್ಯುಲರ್ ಬಾಬಾಲಿ ವಾಟ್ ಡು ಯು ವಾಂಟ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಸಿಟಿ? ಅಬೌಟ್ ದ ಸಿಟಿ ಸಿನಿಮಾಲೇ ಬಂದು ದಯಮಾಡಿ ಅಲ್ಲಿ ನೋಡಿ ನನಗೆ ಆ ಕನ್ಕ್ಲೂಷನ್ ಬಗ್ಗೆ ಮಾತಾಡೋಣ. ಇವಾಗ ನಾನು ಸಾಂಗ್ ಬಿಡಬೇಕಾಗಿತ್ತು. ಸಾಂಗಲ್ಲಿ ನಿಮಗೆಲ್ಲ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕಾಗಿತ್ತು ತಿರ್ಗಾ. ಸೊ ಅದನ್ನು ನಾನು ಅದು ಮಾಡ್ತಾ ಬಂದೆ ಒಂದು 2-3 ಡೇಸಿಂದ. ಈಗ ನಾನು ಐ ಥಿಂಕ್ ಅದು ನಿಮ್ಗೆಲ್ಲರಿಗೂ ಈಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂದರೆ ಅದ್ರ ಕನ್ಕ್ಲೂಷನ್ ಸಿನಿಮಾಲಿ ಸಿಗುತ್ತೆ ಅಂತ. ಆ್ಯಕ್ಚುಲಿ ರ್ಯಾಪ್ ಇಸ್ ನಥಿಂಗ್ ಬಟ್ ದ ಪೇಯ್ನ್ ಅಲ್ವಾ? ಅದು ಯಾವಾಗಲೂ ಪೇಯ್ನ್ ಹೇಳ್ತೀವಿ ನಾವು, ನಮ್ಮ ಪೇಯ್ನ. ನಾನು ಯಾವಾಗಲೂ ಫ್ರಮ್ ದ ಸಲಗ, ಭೀಮಾ ಅಂಡ್ ಅಗೇನ್ ದಿ ಸಿಟಿ ಲೈಟ್ಸ್ ಅಂದಾಗಲೇ ಜಾಸ್ತಿ ಪೇಯ್ನ್ ಹೇಳ್ಬೋದು. ಸಲಗ ಅಂದಾಗ ಇಂಡಿವಿಜುವಲ್ ಆಗಿ ಹೋಗುತ್ತೆ, ಭೀಮಾ ಅಂದಾಗ ಅದು ಸಪ್ರೇಟಾಗಿ ಹೋಗ್ತಿತ್ತು. ಡ್ರಗ್ ಬಗ್ಗೆ ಮಾತಾಡಿದಾಗ ಇದೊಂದು ಬೇರೆ ವಿಷಯ ಹೇಳಕ್ಕೆ ಹೊರಟಿದ್ದೀನಿ, ವಿಚ್ ಇಸ್ ವೆರಿ ಪೇನ್ಫುಲ್. ಅಗೇನ್ ಸಂಜೆ ಆದಮೇಲೆ ಈ ಸಿಟಿ ಒಳಗಡೆ ಲೈಟ್ಸ್ ಆನ್ ಆದ್ಮೇಲೆ ಏನೇನಿದೆ ಲೈಫು, ಅದ್ರ ಪೇಯ್ನ್ ಏನಿದೆ, ಅದ್ರ ಯಾರು ಹಿಂದೆ ಯಾರಿದ್ದಾರೆ, ಅದು ಮುಂದೆ ಎಲ್ಲವರೆಗೂ ಕರ್ಕೊಂಡು ಹೋಗುತ್ತೆ. ಇದು ಹಿಂಗೆ ಹಿಂಗೆ ಮುಂದುವರಿಯುತ್ತಾ ಕೊನೆವರೆಗೂ, ಇದಕ್ಕೆ ಎಂಡೇ ಇಲ್ವಾ ಅನ್ನೋದೇ ಒಂದು ದಟ್ ಈಸ್ ವಾಟ್ ಬಾವಾ ರ್ಯಾಪ್ ಅದು. ಆಲ್ಸೋ ಐ ವಾಸ್ ಜಸ್ಟ್ ಥಿಂಕಿಂಗ್, ವಿಜಯ್ ಅವರು ಟ್ರೈಡ್ ಅಂಡ್ ಟೆಸ್ಟೆಡ್. ನೀವು ಎರಡು ಡೈರೆಕ್ಷನ್ ನಿಮ್ ಜೊತೆನೆ ನೀವೇ ಯು ಲೆಡ್ ದ ಹೋಲ್ ಸಿನಿಮಾ, ಯು ಹೆಡ್ಲೈನ್ ದ ಸಿನಿಮಾ. ಈ ಸತಿ ಆಫ್ಟರ್ ವೈ ಡಿಡ್ ಯು ಥಿಂಕ್ ಆಫ್ ವಿನಯ್ ನಾಟ್ ಇನ್ಸ್ಟೆಡ್ ಆಫ್ ಯು? ನನಗೊಂದು ಆ ಟೈಮು ಬಂದಿತ್ತು. ಅಂದರೆ ಸ್ಕ್ರಿಪ್ಟ್ ಮಾಡಿ ತುಂಬ ದಿವಸ ಆಗಿತ್ತು. ಲೈಕ್ ಆ ಟೈಮು ಕರೆಕ್ಟಾಗಿ ಎಲ್ಲರೂ ನಾನು ಈ ಸತಿ ನಾನು ಡೈರೆಕ್ಷನ್ ಮಾಡ್ಕೊಳ್ಳೋದು ಬೇಡ, ನಾನು ವಿನಯ್ಗೆ ಮತ್ತು ಮೋನಿಷಾಗೆ ಮಾಡೋಣ ಅಂತ. ಸೊ ಮೋನಿಷಾನು ಅಷ್ಟೊತ್ತಿಗೆ ರೆಡಿ ಇರೋದ್ರಿಂದ ವಿನಯ್ ನಂಗೆ ತುಂಬ ಇಷ್ಟ ಪರ್ಸ್ನಲಿ. ವಿನಯ್ನ ನಾನು ಸಿನಿಮಾ ಹೊರತುಪಡಿಸಿ ನಾನು ವಿನಯ್ನ ತುಂಬ ದೂರದಿಂದ ಅಬ್ಸರ್ವ್ ಮಾಡ್ತೀವಿ ಯಾವಾಗಲೂ. ಈಗ ವಿನಯ್ ಅಥವಾ ನಾವು ಸಿನಿಮಾಗೆ ಬರೋಕ್ಕಿಂತ ಮುಂಚೆಯಿಂದನು ಈಗ ಯಾರೇ ಆಗಲಿ ನಮ್ಮನ್ನು ಅಬ್ಸರ್ವ್ ಮಾಡೋರು ಯಾರೋ ಇರ್ತಾರೆ. ಹಾಗೆ ನಾನು ವಿನಯ್ನ ಅಬ್ಸರ್ವ್ ಮಾಡಿದಾಗ ವಿನಯ್ಗಿರೋ ಆ ಒಂದು ಒಳ್ಳೆತನ, ಆ ಗುಣ, ಮತ್ತು ಇವತ್ತಿಗೂ ನಾನು ಹೇಳ್ಬೋದು ಒಂದು ಏನು ಹೇಳ್ತೀವಿ ಲೈಕ್ ಆ ಸನ್ನಡತೆ ಅಂತಾರಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ಅದು ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ಆಮೇಲೆ ನಾನು ಅವಾಗ ಅಂದ್ಕೊಂಡಿದ್ದು ಈ ಸ್ಕ್ರಿಪ್ಟ್ಗೆ ಆಪ್ಟ್ ಆಗಿರ್ತಾರೆ ವಿನಯ್. ಸೊ ಮುನೀಶನು ಮಾಡ್ತೀನಿ ಅಂದಾಗ ನಾನು ಆ್ಯಕ್ಟ್ ಮಾಡೋದು ಬೇಡ, ಅವ್ರು ಡೈರೆಕ್ಟ್ ಮಾಡೋಣ. ಆಮೇಲೆ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಒಂದು ಆಸೆ ಇರುತ್ತೆ, ಅಂದರೆ ನನ್ನಂಥ ಡೈರೆಕ್ಟ್ರಿಗೆ ನಾನು ಹೀರೋ ಆಗಿ ನಾನೇ ಡೈರೆಕ್ಟ್ ಮಾಡಿಕೊಂಡು ನಾನು ಬೇರೆಯವ್ರಿಗೂ ಡೈರೆಕ್ಟ್ ಮಾಡಬೇಕು ಅಂತ. ಬಟ್ ಆಕ್ಚುಲಿ ನೀವು ಹೇಳಿದ್ ಕರೆಕ್ಟ್. ಅಂದ್ರೆ ನಮ್ಮಲ್ಲಿ ಆಕ್ಟರ್ಸ್ ಇದ್ದಾರೆ, ಅವ್ರಿಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಕೊಟ್ಟು ಎಕ್ಸ್ಪ್ಲೋರ್ ಮಾಡೋ ಟೈಮ್ ತಗೋತಾ ಇದ್ದಾರೆ. ವಿ ಡೋಂಟ್ ಹ್ಯಾವ್ ಡೈರೆಕ್ಟರ್ಸ್ ಹೂ ವಾಂಟ್ ಟು, ಅಂದ್ರೆ ನ್ಯೂ ಕಮರು, ದೇ ಓನ್ಲಿ ವಾಂಟ್ ಸ್ಟಾರ್ಸ್ ಅಂತ. ಬಟ್ ಯು ವೆಂಟ್ ವಿತ್ ಸಂಬಡಿ ವಿತ್ 2-3 ಫಿಲ್ಮ್ ಓಲ್ಡ್ ಆಕ್ಟರ್, ಇವನ್ ದೋ ಹಿ ಕಮ್ಸ್ ಫ್ರಮ್ ಅ ಬ್ಯಾಕ್ ಗ್ರೌಂಡ್ ವಿಚ್ ಇಸ್ ವೆರಿ ಲೆಗಸಿ ಹೋಲ್ಡ್ಸ್, ಬಟ್ ಹಿ ಆಲ್ಸೋ ನೀಡ್ಸ್ ಟು ಬಿಲ್ಡ್ ಇಸ್ ಓನ್ ಇದು ಅಂತ. ಸೊ ವಿನಯ್, ಹೌ ಡಿಡ್ ಯು ಫೈಂಡ್ ದಿಸ್ ಜರ್ನಿ ವರ್ಕಿಂಗ್ ವಿತ್ ವಿಜಯ್ ಸರ್? ನನಗೆ ತುಂಬ ಖುಷಿಯಾಗಿತ್ತು. ಅಂದರೆ ಇಡೀ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ನಾವು ಅನ್ಸುತ್ತೆ ಸೆಟ್ಟಲ್ಲಿ ಬರೀ ನಗ್ತಾನೆ ಇದ್ವಿ, ಕಂಟಿನ್ಯೂಸ್ ಆಗಿ ಇವಾಗಲೂ ನಗ್ತಾನೆ ಇದ್ದೀವಿ. ಆಮೇಲೆ ವಿಜಯ್ ಸರಿಂದ ಸಾಕಷ್ಟು ಕಲಿತೆ. ಆಮೇಲೆ ಅವರು ಎಷ್ಟು ದೊಡ್ಡ ಆ್ಯಕ್ಟರ್, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರಿಗೆ ಒಂದು ಆ್ಯಕ್ಟ್ರಿಂದ ಏನು ತೆಗಿಬೇಕಂದ್ರೆ ತುಂಬ ಚೆನ್ನಾಗಿ ಗೊತ್ತು. ಸೊ ಆ ಕಂಫರ್ಟ್ ಇತ್ತು. ಆಮೇಲೆ ಸೊ ಐ ಕುಡ್ ಗೆಟ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್ ಔಟ್ ಅನ್ಸುತ್ತೆ. ಓಕೆ, ವಿ ಆರ್ ಜಸ್ಟ್ ಬಿಗಿನಿಂಗ್, ನೋ, ಸೊ ಮೋರ್ ಪ್ರೆಸ್ ಮೀಟ್ಸ್ ವಿಲ್ ಹ್ಯಾಪನ್, ಸೊ ವಿಲ್ ಗೆಟ್ ಟು ನೋ ಮೋರ್. ಎಸ್, ಎಕ್ಸಾಕ್ಟ್ಲಿ. ನನಗೆ ಗೊತ್ತಿರಂಗೆ ನಾನು ಇನ್ನೊಂದು 3-4 ಪ್ರೆಸ್ ಮೀಟ್ ಮಾಡ್ತೀನಿ, ದಯಮಾಡಿ ನೀವೆಲ್ಲ ಬರಬೇಕು. Of course, Monisha, welcome to the Kannada industry. Thank you so much, ma'am. Thank you.